ಗಂಟ ಕೊಡ್ಬೇಕಂತ ಏನಿಲ್ರಿ. ಯಾಕಂದ್ರೆ ಈ ವರ್ಷ ಮಳಿ ಬೆಳಿ ಚಲೋ ಆಗೈತ್ರಿ. ಆದ್ರ ನನ್ನ ಮಗಳ ಮದುವೆ ನಿಮ್ಸಿನ್ರಿ. ಇದು 1 ವರ್ಷ ನನ್ನ ಮೇಲೆ ದಯಾ ತೋರ್ರಿ. ಮುಂದಿನ ವರ್ಷ ನಿಮ್ದು ಏನೈತಿಲ್ಲ ಸಾಲ ಬಡ್ಡಿ ಎಲ್ಲ ಕೂಡಿ ತೀರಿಸ್ತೀರಿ. ನೀನು ಮನ ನಗಡಿ ಹೇಳಕ್ ಹೋಗ್ಬೇಡ ನನ್ನ ಮುಂದ. ನಿನ್ನ ಮಗಳ ಮದುವೆ ಮಾಡ್ಕೋ, ಮಗಳ ಹಂಗರೆ ಬಿಡ್ಕೋ. ನನಗದು ಬೇಕಾಗಿಲ್ಲ. ನನಗ ಕೊಡಬೇಕಾದ ದುಡ್ಡು ಮೊದಲು ಕೊಡು. ಇಲ್ಲ ಅಂದ್ರೆ ನಾ ಏನು ಬಿಡು ಮಗನ ಅಲ್ಲ. ಆದ್ರೆ ಒಂದು ಮಾತಪ್ಪ, ನೀನು ದುಡ್ಡು ಕುಡಿದಿದ್ರೆ ಇಲ್ಲಿ ಜಾಗದ ಬಿಟ್ಟ ಅಳಗಾಡ ಬಿಡುವುದಿಲ್ಲ. ಸಾವುಕಾರ ಇದೊಂದ್ ಸರಿ ನಾನು ಸಾಲ ಇದನ್ನ ಮಾಡ್ಕೊಂಡು ಪುಣ್ಯ ಕಟ್ಕೋರಿ. ಮುಂದಿನ ವರ್ಷ ಏನೈತಿಲ್ಲ ನಿಮ್ದು ಎಲ್ಲ ಅಸಲ ಬಡ್ಡಿ ತೀರಿಸ್ತೀರಿ. ಯಾಕಂದ್ರೆ ಮಗಳ ಮದುವೆ ನೇಮ್ಸೇನ್ರಿ ಸಾವುಕಾರ. ನಿಮ್ ಪುಣ್ಯ ನನ್ನ ಮ್ಯಾಲ ಇಲ್ರಿ. ಒಣ ಹೊಸವ್ರಿ ಹೇಳಕ್ ಹೋಗ್ಬೇಡ ನನಗ. ನಾ ಏನ್ ಹೇಳಕತ್ತೀನಿ ಅಷ್ಟ ತಿಳ್ಕೊ. ನೀನು ನನಗ ದುಡ್ಡು ಯಾವ್ದ್ರ ಸಲುವಾಗಿ ಓದಿದ್ದಿ? ಒಂದು ಚಲೋ ಕಾರ್ಯ ಮಾಡ್ತಾ ದುಡ್ಡು ಓದಿದ್ದಿಲ್ಲ. ಆದ್ರೆ ಬಡ್ಡಿನೂ ಇಲ್ಲ, ಗಂಟು ಇಲ್ಲ. ಪ್ರತಿ ವರ್ಷ ನಿಮ್ಮ ಹಂಗ ಬೆಳೆ ಬರುವ, ಹಂಗ ಹೋಗುವ, ನಡೆಯುವ. ಅದಕ್ಕೆ ನಾವೇನು ಮಾಡಾಕ ಆಗುದಿಲ್ಲ. ಆಗ ಒಂದು ಮಾತು, ನೀನು ನನಗ ದುಡ್ಡು ಕೊಡಲೇಬೇಕು. ಇದ್ರ ಬಿಟ್ಟು ಎರಡನೇ ಮಾತನ ಇಲ್ಲ. ನೀನು ದುಡ್ಡು ಕೊಡದಿದ್ರೆ ನಾನು ನಿನಗೆ ಬಿಡುವುದಿಲ್ಲ. ಸಾವುಕಾರ ಹಂಗ ಮಾಡಿ ಹೇಳ್ರಿ. ಇದು 1 ವರ್ಷ ನೀವು ತಡ್ಕೋರಿ. ನಿಮ್ ಕಾಲ್ ಬಿದ್ದು ಬೇಡ್ಕೋತೀನಿ. ಏನು ಬಸಪ್ಪ ಅಪ್ಪನ ಆಯ್ತರ ಪುಣ್ಯ ಕಟ್ಕೊಳ್ಳಿ ಅಂತ ಕೇಳ್ತಾ ಇರುವಿಲ್ಲ. ಏನದು ವಿಷಯ? ಇಲ್ರಿ ಸಾವುಕಾರ, ಈ ಬಸಪ್ಪದನಲ್ರಿ ದೊಡ್ಡ ಅಪಾರತೆಯಲ್ಲಿ ಸಾಲ ಮಾಡ್ಯಾನ್ರಿ. ಅದಕ್ಕೆ ಈ ವರ್ಷ ತುಂಬ ಆತಂದ್ರ ಈ ವರ್ಷ ನನ್ನ ಮದುವೆ ಮಗಳ ಮದುವೆ ನೇಮ್ಸೇನ್ರಿ. ಈ ವರ್ಷ ನನಗೆ ತುಂಬಾಕ್ ಆಗುದಿಲ್ಲತ್ತ ಅಂದ. ಅದಕ್ಕೆ ಅಪ್ಪಾರ ಒಟ್ಟ ಬಿಡುದಲ್ಲ ಹಠ ಹಿಡ್ದಾರ್ರಿ ಸಾವುಕಾರ. ಅಪ್ಪ ನಮಗೇನು ಕಡಿಮೆ ಆಗಿ ಅಂತ ಈ ರೀತಿ ಕೇಳ್ತಾ ಇರುವೆಯಲ್ಲ. ಹೋಗ್ಲಿ ಬಿಡು, ಅದು ಒಳ್ಳೆಯ ಕಾರ್ಯಕ್ಕೆ ಕೇಳ್ತಾ ಇರ್ತಾರೆ. ನೋಡ್ರಿ, ನನ್ನ ವ್ಯವಹಾರದಾಗ ಬಾಯಿ ಹಾಕಕ್ ಹೋಗ್ಬೇಡ. ಬಾಯಿ ಹಾಕಿದಿ ಅಂದ್ರೆ ಕಿಮ್ಮತ್ತು ಸಿಗುದಿಲ್ಲ. ನೋಡು, ಎಲ್ಲರಿಗೆ ಬಂದವ್ರಿಗೆ ಇರ್ಲಿ ಹೋಗ್ಲಿ ಬಿಡು, ಇರ್ಲಿ ಹೋಗ್ಲಿ ಬಿಡು ಅಂದ್ರ ಒಂದಿಲ್ದ ಒಂದು ದಿವಸ ನಾವು ರೋಡ್ ಮ್ಯಾಗ ನಿಂತ ಭಿಕ್ಷೆ ಬೇಡಬೇಕಾದೀತು. ಆ ಮಾತನ್ನ ನೀವೇ ಕಳಿಸ್ತಾ ಇದ್ದೀರಾ? ರವಿ ಹೇಳಿದಂತೆ ನಮ್ಗೆ ಏನು ಕಡಿಮೆ ಆಗಿದೆ ಒಂದು ಹೋಗ್ಲಿ ಬಿಡಿ ಪಾಪ. ಮದುವೆ ಮಗಳ ಮದುವೆ ಅಂತ ಕೇಳ್ತಿದ್ದಾನೆ. ಇದೊಂದ್ಸಲ ಬಿಟ್ಬಿಡಿ. ಏನು ಇದೊಂದ್ಸಲ ಹೋಗ್ಲಿ ಬಿಡು, ಹೋಗ್ಲಿ ಬಿಡು ಅಂತ ಇಬ್ರು ಹೇಳಕತ್ತಿರಲ್ಲ. ಎಲ್ಲಿಂದ ಬಂದ್ರಲ್ಲ ನೀವು? ಇದ್ರಪ್ಪ ದೊಡ್ಡವ್ರ ಗುಣ ಅಂದ್ರ ಬಂಗಾರದಂತಾದ್ರು ಅಲ್ರಿ ಸಾವುಕಾರ. ಅಪ್ಪಾರ ಹೇಳ್ತಾರ ಬಿಟ್ಟು ಬಿಡ್ರಲ್ಲ ಅದೊಂದ್ಸಲ. ದೊಡ್ಡ ಮನಸ್ಸು ಮಾಡ್ರಿ. ಎಲ್ಲರೂ ಸೇರಿ ನನ್ನ ಹೊಟ್ಟೆ ಉಳ್ಸಾಕತ್ತಿರಲ್ರಿ. ಹೊಟ್ಟಿ ಉರಿದ್ರೆ ನೀವೇ ಚಿಂತೆ ಮಾಡ್ತೀರಿ. ಹೆಂಗಿದ್ರು ಬ್ಯಾಸಿಗೆ ಐತಿ, 2 ಲೋಟ ಮಜ್ಜಿಗೆ ಕುಡಿದು ತಣ್ಣಗೆ ಮಾಡ್ಕೊಳ್ರಿ. ನಾಲ್ಗಿನ ಹಲ್ಲಾಗ ಇಟ್ಕೋ. ಬಸಪ್ಪ ಇನ್ನೂ ಏನೋ ನೋಡ್ತಾ ನಿಂತಿರುವೆ. ಮದುವೆ ಸಿದ್ಧತೆ ಮಾಡ್ಕೊಳ್ಳಿ ಹೋಗು. ಆಗ್ಲಿ ಸಾವುಕಾರ. ಆ ದೇವ್ರು ನಿಮ್ಮಿಬ್ರು ಚೆನ್ನಾಗಿಟ್ಟಿರ್ಲಿ ಸಾವುಕಾರ. ನೀವಿಬ್ರು ಬಂದ ನನ್ನ ಮಗಳಿಗೆ ಆಶೀರ್ವಾದ ಮಾಡ್ಬೇಕು ಸಾವುಕಾರ. ಯಾಕಂದ್ರೆ ಆಕೆ ಜೀವನದಾಗ ಸುಖವಾಗಿರ್ಬೇಕಲ್ರಿ. ನೋಡು ಬಸಪ್ಪ, ನಾವು ಕೇವಲ ಮಾನವರು. ನಮಗೆಲ್ಲರಿಗೂ ಆಶೀರ್ವಾದ ಮಾಡುವನು ಅವನು ಒಪ್ಕೊಂಡಿದ್ದಾನೆ. ಮೊದಲು ಅವನ ಹತ್ತಿರ ಹೋಗಿ ಆಶೀರ್ವಾದ ಪಡೆದಿತ್ತು. ಸಾವುಕಾರ ಪೂಜಾ ಮಾಡಿ ವರ ಕೊಡ್ಬೇಕಾದ್ರ 12 ವರ್ಷ ತಪಸ್ ಮಾಡ್ಬೇಕ್ರಿ. ಆದ್ರೆ ಏನು ಕೇಳ್ದೆ ವರ ಕೊಟ್ಟಂತವ್ರು ನೀವ ನನ್ನ ಪಾಲಿಗೆ ದೇವ್ರಿ ಸಾವುಕಾರ. ನೀವ ನನ್ನ ಪಾಲಿಗೆ ದೇವ್ರು. ತಪ್ಪದ ನನ್ನ ಮಗಳ ಮದುವೆಗೆ ಬರ್ರಿ ಸಾವುಕಾರ, ಬರ್ರಿ. ನಾ ಇನ್ನ ನೋಡು ಬಸಪ್ಪ, ಹೀಗೆ ಮಾತನಾಡ್ತಾ ನಿಂತರೆ ಮುಂದುವರಿಯುತ್ತದೆ. ಹೋಗಿ ಆ ಮದುವೆ ಸಿದ್ಧತೆ ಮಾಡಿಕೊಳ್ಳು ಹೋಗು. ಆಗಲ್ರಿಪ್ಪ, ನಾ ಬರ್ತೇನೆ. ಏ
ಬಡ್ಡಿಗೆ ಸೇರಿ ಗಂಟ ಚಕ್ರ ಬಡ್ಡಿ ಎಲ್ಲ ಸೇರಿ ಯಾವಾಗ ಕೊಡ್ಬೇಕನ್ನೋದು. ಹಾ ಹೋಗ್ತಾ ಇರು, ಹೋಗ್ತಾ ಇರು, ಹೋಗ್ತಾ ಇರು. ಎಲ್ಲರೂ ಸೇರಿ ನನ್ನ ಹಾದಿ ಯಾಕೆ ಅಡ್ಡ ಬರಾಕತ್ತಿರ್ಲಿ? ಇದೇ ರೀತಿ ಎಲ್ಲರಿಗೂ ಹೋಗ್ಲಿ ಬಿಡು ಅಂದ್ರೆ ದುಡ್ಡು ಹಂಗ ಒಳೆ ಆಗ್ಬಿಟ್ಟಿರ್ಲಿ. ಅಲ್ರಿ ಸಾವುಕಾರ, ನಿಮ್ಮ ವ್ಯವಹಾರದಾಗ ಬಾಯಿ ಹಾಕ್ಲಾರ್ದ ಮತ್ಯಾರು ಹಾಕ್ಬೇಕು? ಇವರು ನಿಮ್ಮ ಮಕ್ಕಳು ಹೋಗಲ್ರಿ? ನಮ್ಮ ಮಕ್ಕಳ ಕರಿಯನ ನಮ್ಮ ಮಕ್ಕಳದಾರ ಹಾಕಲ್ ಬಿಡಂತೇನ? ಹಾಕ್ಲಿ ಆಯ್ತ್ರಿ, ಒಳಗ ಅಡಿಗೆ ತಯಾರಾಗೈತ್ರಿ, ಎಲ್ಲಾರು ಕೂಡಿ ಊಟ ಮಾಡೋದು ನಡ್ರಿ. ನಡಿ ಹೋಗೋಣ. ರವಿ, ಅಪ್ಪ ಹೇಳೋದು ನಿಜವಿದೆ. ಹಿರಿಯರ ಮಧ್ಯೆ ಕಿರಿಯರು ಭಯ ಆಗ್ಬಾರ್ದು. ಅಣ್ಣ, ನಮಗ ಅಪ್ಪ ಹೇಳಲಾರ್ದ ಇನ್ಯಾರ ಹೇಳ್ಬೇಕು? ಎಷ್ಟೋ ಬಡ ಜೀವಿಗಳು ಕುಟುಂಬಗಳನ್ನು ನಡೆಸುತ್ತಿದ್ದಾರೆ. ಅವರನ್ನು ಕಂಡು ಅವರು ಕೈ ಕಟ್ಟಿ ಕುಳಿತರೆ ಅವರು ಹೇಗೆ ನಡೆಸಬೇಕಣ್ಣ? ನೀನ್ ಹೇಳೋದು ನಿಜವಿದೆ. ಆದ್ರೆ ನಾವು ಏನಾದರೂ ಹೇಳಲು ಹೋದರೆ ಅಪ್ಪನಿಗೆ ಬಾಯಿಗೆ ಬಂದ ಹಾಗೆ ಮಾತನಾಡ್ತಾರಲ್ಲ. ಹೌದು ಅಣ್ಣ, ನಮಗೆ ಜನ್ಮ ಕೊಟ್ಟ ತಂದೆಯವರು ಅವರು ಹೇಳದೆ ಇನ್ಯಾರು ಹೇಳಬೇಕು? ಸಿರಿ ಬಂದ ಕಾಲಕ್ಕೆ ಕರೆದು ದಾನ ಮಾಡ ಎಂಬಂತೆ, ಅದೇ ಸಿರಿತನ ಬಂದಾಗ ಕರೆದು ದಾನ ಮಾಡಂತೆ, ಇನ್ನು ಸಿರಿತನ ಬಂದವರಿಗೆ ದಾನ ಮಾಡಲು ಇಲ್ಲದಂತಾಗಿದೆ ಈ ಅಪ್ಪನ ಮಾತು. ಅಪ್ಪನ ಮಾತು ಅಂತ ಅಷ್ಟೇ ಅಲ್ಲ, ಅದು ಈ ಪ್ರಪಂಚದಲ್ಲಿ ಎಷ್ಟೋ ಮಾನವರ ಆಶೆಗೆ ಕೊನೆಯಿಲ್ಲ. ಈ 4 ಹಂತವಾಗಿರುವ ಈ ಜೀವನದಲ್ಲಿ ಹುಟ್ಟಿನಿಂದ 15 ದಿನಗಳವರೆಗೆ ಹಣ್ಣು ಅನ್ನುವುದು, ಇನ್ನು 15ರಿಂದ 30ರವರೆಗೆ ಹೆಣ್ಣು ಅನ್ನುವರು, 30ರಿಂದ 50ರವರೆಗೆ ಹಣ್ಣು ಅನ್ನುವರು. ಹೀಗೆ ಮಾನವ ತನ್ನ ಕೊನೆ ಉಸಿರು ಹೇಳುತ್ತಾನೆ ಹೊರತು ಆ ದೇವರನ್ನ ಯಾರೂ ನೆನೆಯುವುದಿಲ್ಲ. ಶಂಕು, ರವಿ, ಏನ್ ಇಷ್ಟೊತ್ತ ಮಾತಾಡ್ಕೊಂಡು ನಿಂತೀರಿ? ಊಟ ಮಾಡೋ ಟೈಮ್ ಆಗೈತಿ, ಊಟ ಮಾಡಿ ನಡ್ರಿಲ್ಲ. ನಿಮ್ದ ಊಟ ಆಯ್ತಾ? ನಾ ಏನ್ರೆ ನನ್ನ ಜೀವನದಾಗ ನಿಮ್ 2 ಮಕ್ಕಳನ್ನ ಬಿಟ್ಟು ಊಟ ಮಾಡಿದ್ನಿ ಅಂದ್ರೆ ಇದು ಮಾಡ್ತೀನಿ. ನನ್ನ ಮಕ್ಕಳು ಮೊದಲು ಊಟ ಮಾಡಲಿ, ತಿನ್ಲಿ, ಉಣ್ಲಿ, ದಷ್ಟು ಊಟ ಅನ್ನತ್ತ ನನ್ನೊಂದು ವಿಚಾರ ಐತಿ. ಆತರಂಗ ನೀವು ಊಟ ಮಾಡಿ ನಡ್ರಿ ಒಳಗ.